ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಸೊ ಹೇಗೆ ಮಾಡಬೇಕಿದು? ಇಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಈ ಫಾರ್ಮಲ್ಲಿ ಉಪಯೋಗಿಸ್ಬೇಕು ನಾವು ಅಲ್ವಾ. ಅದಕ್ಕೋಸ್ಕರ ನಾವು B1 B2 A2 A1 ಆ ರೀತಿಯಲ್ಲಿ ಸಪ್ರೇಟಾಗಿ ಬರ್ಕೊಂಡು ಮುಂದುವರಿಬೇಕು. ಸೊ ಇಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಸೊ ಯು ಡೋಂಟ್ ಹ್ಯಾವ್ ಟು ಅರೇಂಜ್ ಎನಿಥಿಂಗ್. ಸೊ ಆನ್ ಕಂಪೇರಿಂಗ್ ದ ಗಿವನ್ ಈಕ್ವೇಷನ್ಸ್ ಅಂತ ಬರೆಯೋಣ. with the standard form. So we have R is equal to A plus lambda B ಅಲ್ವಾ. ಸೊ ಲೈನ್ 1 ಬಗ್ಗೆ ಏನು ಹೇಳ್ಬೋದು ನಾವು? ಲೈನ್ 1 ಬಗ್ಗೆ ಸೊ A1 is equal to I cap plus 2 J cap plus K cap. ಇದು ನಮ್ಮ ಪೊಸಿಷನ್ ವೆಕ್ಟರ್ ಆಫ್ ದಟ್ ಪಾಯಿಂಟ್ ಇದೆಯಲ್ಲ ಇದು. ಮತ್ತೆ ನೆಕ್ಸ್ಟು the vector which is parallel to the given vector ಅಂತ ಹೇಳಿದಾಗ, so this would be R vector. ಇದೇ ರೀತಿಯಲ್ಲಿ ಲೈನ್ 2 A2 ಕಂಡುಹಿಡ್ಕೊಳ್ಳೋಣ. ಸೊ ದಿಸ್ ಇಸ್ 2 I cap minus J cap minus K cap. ಮತ್ತಿದು B2 ಬಂದು 2 I cap plus J cap plus 2 K cap ಇದಾಗುತ್ತೆ. ಮತ್ತು ಮುಂದೆ ಇವಾಗ ಡಿ ಫಾರ್ಮುಲಾ ಬರ್ಕೊಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2, ಇಲ್ಲಿ ಆರ್ಡರ್ ಚೇಂಜ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2. ಸೊ ಇದೇನು ಕೊಡುತ್ತಿದ್ದು? ಇದು ಯೂನಿಟ್ ವೆಕ್ಟರ್ ಕೊಡುತ್ತೆ. ಇದನ್ನು ನಾವು ವಿಲ್ ಡಾಟ್ ಇಟ್ ವಿತ್ A2 ಮೈನಸ್ A1. ಸರಿನಾ? ಸೊ ಇಲ್ಲಿ ಒಂದೇ ಒಂದು ಹುಡುಗರೆ ಇಲ್ಲಿ ಆ್ಯಕ್ಚುಲಿ ತಪ್ಪಾಗಿ ಪ್ರಿಂಟ್ ಆಗಿದೆ, ಇದು ಇನ್ನು ಸರಿ ಮಾಡ್ತೀನಿ. ನಿಮ್ಮ ಬರೋದಕ್ಕಿಂತ ಮೊದಲಾಗಿ ಇದು ಸರಿ ಇರುತ್ತೆ, ಬಟ್ ಐ ಜಸ್ಟ್ ವಾಂಟ್ ಟು ನೋ ದಿಸ್ ಫಾರ್ಮುಲಾ ಇಸ್ ನಾಟ್ ರೈಟ್. ಸೊ ಇದನ್ನ ನೋಡಿ ನೀವು ಇಲ್ಲೇ ಬೇರೆ ಇದೆ ಇಲ್ಲೇ ಬೇರೆ ಇದೆ ಅಂತ ತಿಳ್ಕೊಳ್ಬೇಡಿ. ದಿಸ್ ಇಸ್ ದ ರೈಟ್ ಫಾರ್ಮುಲಾ. ಇದು ಡಿರೈವೇಷನ್ ಆಪ್ಕ ಇದೆಯಲ್ಲ, A2 ಮೈನಸ್ A1 ವಿಲ್ ಗಿವ್ ಅಸ್ ದ ಲೈನ್. ಅದನ್ನು ಡಾಟ್ ಮಾಡ್ತು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಇದ್ರ ಜೊತೆ ಎಕ್ಸ್ಪ್ರೆಷನ್ ಜೊತೆ ವಿಲ್ ಗೆಟ್ ದ ಡಿಸ್ಟೆನ್ಸ್. ಯಾಕಂದರೆ ದಿಸ್ ವಿಲ್ ಗಿವ್ ಅಸ್ ದ ಪರ್ಪೆಂಡಿಕ್ಯುಲರ್ ಲೈನ್, ದಿಸ್ ವಿಲ್ ಗಿವ್ ಅಸ್ ದ ರಿಕ್ವೈರ್ಡ್ ಡೈರೆಕ್ಷನ್. ಸೊ ಆ ರೀತಿಯಲ್ಲೆಲ್ಲ ಸೊ ವಿಲ್ ಗೆಟ್ ದ ಪ್ರೊಜೆಕ್ಷನ್ ಅಂತೆಲ್ಲ ಹೇಳಿ. ಸೊ ನನ್ನ ಅಡ್ವೈಸ್ ಏನಂತ ಹೇಳಿದ್ರೆ, ವಿಲ್ ಡೂ ಪಾರ್ಟ್ ಬೈ ಪಾರ್ಟ್. ಫಾರ್ ಎಕ್ಸಾಂಪಲ್ B1 ಕ್ರಾಸ್ B2 ಇದನ್ನು ಮಾಡೋಣ. ಸೊ 2 I cap ಮೈನಸ್ J cap ಮೈನಸ್ K cap. ಇದು ಸಾರಿ, ಇದು ನಮ್ಮ B2 ಆ್ಯಕ್ಚುಲಿ, ಇದು B1 ಅಂತ. ಸೊ ಇಲ್ಲಿ ಆರ್ಡರ್ ಚೇಂಜ್ ಮಾಡೋದು ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ಹೆಂಗಿರೋ ಮ್ಯಾಗ್ನಿಟ್ಯೂಡ್ ಅಲ್ವಾ, ಡಿಸ್ಟೆನ್ಸ್ ಅಲ್ವಾ, ಸೊ ತೊಂದರೆ ಆಗಲ್ಲ. ಸೊ B1 ಮಾಡ್ತಾ ಇದ್ದೀನಿ ಇವಾಗ, I cap ಮೈನಸ್ J cap ಪ್ಲಸ್ K cap. ಸರಿನಾ? ಸೊ ದಿಸ್ ವುಡ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ I cap, J cap and K cap. 2 minus 1 minus 1, 1 minus 1 and 1. ಸರಿನಾ? ತಪ್ಪಿದೆ, ಇದು ಪ್ಲಸ್ 2 ಕಂಡ್ರೆ ಇದು. ಇದನ್ನು ತಪ್ಪಾರ್ದೆ, ಇದು ಪ್ಲಸ್, ಇದು ಸರಿ ಇದೆ. ಮಾತಾಡ್ತಾ ತಪ್ಪರ್ದ್ಬಿಟ್ಟೆ. ಹಾಂ, ಸೊ ಈ ಮ್ಯಾಗ್ನಿಟ್ಯೂಡ್ ಇದೇ ಮೆಟ್ರಿಕ್ಸ್ ಮೆಥಡೇ ಉಪಯೋಗಿಸ್ಬೇಕು ಅಂತೇನಿಲ್ಲ, ನೀವು ಯಾವ ಬೇಕಾದ್ರೆ ಮೆಥಡ್ ಉಪಯೋಗಿಸ್ಬೋದು. ನಾನು ಇಲ್ಲಿ ಮೆಟ್ರಿಕ್ಸ್ ಮೆಥಡ್ ಉಪಯೋಗಿಸ್ತೀನಿ. ಸರಿನಾ? ದಿಸ್ ಇಸ್ I cap ಆ್ಯಂಡ್ ದಿಸ್ ಇಸ್ 1 ಆ್ಯಂಡ್ ಡೈರೆಕ್ಟಾಗಿ ಉತ್ತರ ಬರ್ಕೊಳೋಣ. 3 I cap ಆಗುತ್ತೆ. ಇದು 0 ಬರುತ್ತೆ J cap, ಮತ್ತಿದು ಮೈನಸ್ 3 ಬರುತ್ತೆ K cap. ಕರೆಕ್ಟಾ? ಮತ್ತಿವಾಗ ಇಲ್ಲಿ ಇದ್ರ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಸ್ಕೊಬೇಕು.
ಅಗೇನ್ ದ ಆರ್ಡರ್ ವಿಲ್ ನಾಟ್ ಮ್ಯಾಟರ್. ಸೊ ಇಲ್ಲಿ 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 2 ಇಂಟು 3 ಸ್ಕ್ವೇರ್ ಬರುತ್ತೆ. ರೂಟ್ ಆಫ್ ದ್ಯಾಟ್ ವುಡ್ ಬಿ 3 ರೂಟ್ ಆಫ್ 2 ಅಲ್ವಾ. ಕೊನೆಯದಾಗಿ A2 ಮೈನಸ್ A1 ಕಂಡುಹಿಡ್ಕೊಬೇಕು. ಸೊ ಇಲ್ಲಿ ನಮ್ಮ A2 ಬಂದು 2 ಮೈನಸ್ 1 1 ಮೈನಸ್ 3 ಮತ್ತು ಮೈನಸ್ 2 1 ಮೈನಸ್ 3 ಮೈನಸ್ 2 1 ಮೈನಸ್ 3 ಮೈನಸ್ 2. ಕೊನೆಯದಾಗಿ ವಿಲ್ ಸಬ್ಸ್ಟಿಟ್ಯೂಟ್ ಆಲ್ ಆಫ್ ದಿಸ್ ಇನ್ D. ದ ಮ್ಯಾಗ್ನಿಟ್ಯೂಡ್ ಆಫ್ ಇದೇನಾ? ಹಾಂ ಇದೆ 3i ಕ್ಯಾಪ್. ಸ್ವಲ್ಪ ಗ್ಲಿಚ್ ಆಗ್ತಾಯಿದೆ, ಒಂದೇನು ಸೆಕೆಂಡು. ನಿಲ್ತು. ಡಾಟೆಡ್ ವಿತ್ i ಕ್ಯಾಪ್ ಮೈನಸ್ 3j ಕ್ಯಾಪ್ minus 2k cap. So this entire expression divided with 3 root of 2. ಸರಿನಾ? ಸೊ ಡಾಟ್ ಪ್ರಾಡಕ್ಟ್ ಇದು. ಸೊ 3 ಬರುತ್ತೆ ಮತ್ತು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತಿದ್ದು 6 ಆಗುತ್ತೆ. ಡಿವೈಡ್ ಬೈ 3 ರೂಟ್ ಆಫ್ 2. ಸೊ ಇದು 9 3 ಅಂತ ಹೇಳಿದ್ರೆ 3 ಬರುತ್ತೆ. ಡಿವೈಡ್ ಬೈ ರೂಟ್ 2. ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀತು ಅಂದರೆ ವಿಲ್ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ವಿತ್ ರೂಟ್ 2. ಆ್ಯಂಡ್ ವಿ ಹ್ಯಾವ್ D ಟು ಬಿ ದ ಫಾಲೋಯಿಂಗ್. ಅಷ್ಟೇ. ರ್ಯಾಷನಲೈಸೇಷನ್ ಮಾಡಬೇಕು ಅಂತ ಹೇಳಿದ್ರೆ ಹಾಂ ಹುಡುಗ್ರೆ, ಕೊನೆಯದಾಗಿ ಇದೇ ನಿಮ್ಮ ಉತ್ತರ. ಸರಿನಾ?